ಹೇ ಯಾಕೆ ನನ್ನ ಇಷ್ಟು ದಿನ ಕೂಡ ಹಾಕ್ದೆ? ಆ ಪೊನ್ನಪ್ಪ ನನ್ಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಲು ಗೊತ್ತಾ? ನೀನು ಹೊಡಿ ಅಂದಾಗ್ಲೆಲ್ಲ ನನಗೆ ಹೊಡೆದಿದ್ದಾಳೆ, ಇಲ್ಲೆಲ್ಲ ಹೊಡೆದಿದ್ದಾಳೆ, ಬೆನ್ನಲ್ಲೆಲ್ಲ ಬರೆ ಬಂದಿದೆ ನನಗೆ. ನೀನ್ ಫೋನಲ್ಲಿ ಏನೇನ್ ಹೇಳಿದ್ಯೋ ಎಲ್ಲ ಮಾಡಿದಾಳೆ ಅಲ್ಲಿ ನನ್ಗೋಳು. ಯಾರೇ ನೀನು? ನಿನಗೂ ನನಗೂ ಏನ್ ಸಂಬಂಧ? ಏನ್ ಬೇಕು ನಿನಗೆ? ಇನ್ನು ಎಷ್ಟು ದಿನ ಅಂತ ಪೊನ್ನಪ್ಪ ಕಂಟ್ರೋಲಲ್ಲಿ ನನ್ನ ಇಟ್ಟಿರ್ತೀಯ? ಏಯ್ ಮೂಕಿನ ನೀನು? ಫೋನಲ್ಲಿ ಅಷ್ಟೆಲ್ಲ ಮಾತಾಡ್ತಿದ್ದೆ, ಇವಾಗ ಏನಾಯ್ತು? ಮಾತಾಡು. ನಾನಾ? ಓ ಏಯ್ ನನ್ ಪ್ರಶ್ನೆಗೆ ಉತ್ತರ ಕೊಡು. ಯಾರ್ ನೀವು? ಬಾಗ್ಲು ಹಾಕ್ಬೇಡಿ. ಚಿನ್ನು, ಏನು ಅವಳು ಹಂಗ್ ಮಾತಾಡ್ತಿದ್ದಾಳೆ? ಹೌದಲ್ವಾ ಶಾಂತಿ, ನಾನು ಅದನ್ನೇ ನೋಡ್ತಾ ಇದ್ದೆ. ಆದರೂ ಅವಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ಲಲ್ವಾ? ನನಗಂತೂ ಅವಳು ಕೋಪ ಮಾಡ್ಕೊಂಡಾಗ ಯಜಮಾನ್ರನ್ನೇ ನೋಡ್ದಂಗೆ ಆಗ್ತಾ ಇತ್ತು. ನಾನು ಅದನ್ನೆಲ್ಲ ಹೇಳ್ತಿರೋದು. ಜೂಲ್ ಯಾರೋ ಪೊನ್ನಪ್ಪ ಅಂತ ಹೇಳ್ತಿದ್ದಾಳಲ್ಲ, ನಾನೇ ಇವಳನ್ನ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾಳೆ. ಇಷ್ಟು ದಿನದಿಂದ ಯಾಕೆ ಕೂಡ್ ಹಾಕಿದ್ರೆ ಅಂತ ಕೇಳ್ತಿದ್ದಾಳೆ. ಹೇ, ನಾನ್ ಯಾರಿಗೆ ಹೇಳಿ ಇವಳು ಟಾರ್ಚರ್ ಮಾಡಿಸ್ದೆ? ಇವಳು ಹೇಳ್ತಾ ಇರೋದ್ ನೋಡಿದ್ರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಬೇರೆ ಹೇಳ್ತಿದ್ದಾಳೆ. ಹೌದಲ್ವಾ ಶಾಂತಿ? ಅದೇ ನನಗೂ ವಿಚಿತ್ರ ಅನಿಸ್ತಾ ಇದೆ. ಈಗ ಅರ್ಚನಾ ಬಂದಿರೋದೇನೋ ನಮ್ಗೆ ಸಂತೋಷನೇ, ಆದ್ರೆ ಈಗಿರೋ ಸನ್ನಿವೇಶದಲ್ಲಿ ಇವಳಿಗೆ ಈಗ ನಡೀತಿರೋದೆಲ್ಲ ಹೇಳಿದ್ರೆ ಹೇಗ್ ತಗೋತಾಳೋ ಏನೋ? ಅರ್ಥ ಮಾಡ್ಸೋದು ಸ್ವಲ್ಪ ಕಷ್ಟ ಅಲ್ವಾ? ಅದು ಅಲ್ಲದೆ ಅವಳು ನಮ್ನ ಬೇರೆ ತರನೇ ತಿಳ್ಕೊಂಡಿದ್ದಾಳೆ. ಇದು ಯಾರ್ ಪೊನ್ನಪ್ಪ? ನನಗೆ ಅರ್ಥನೇ ಆಗ್ತಿಲ್ಲ. ಚಿನ್ನು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣ ಹಾಸ್ಪಿಟಲ್ ಅಲ್ಲಿದ್ದಾನೆ. ಡಾಕ್ಟರ್ ಹೇಳಿದ್ ನೆನಪಿದ್ಯಾ ನಿಂಗೆ? ದುಃಖ ಆಗ್ಲಿ ಸಂತೋಷ ಆಗ್ಲಿ ಅಣ್ಣಂಗೆ ಇಮಿಡಿಯೇಟ್ ಆಗಿ ಏನು ಹೇಳ್ಬಾರ್ದು. ಈಗ ಅರ್ಚನನ್ ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಸಿದ್ರೆ, ಸ್ವಲ್ಪ ಯೋಚನೆ ಮಾಡು, ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಈಗೇನ್ ಮಾಡೋದು ಚಿನ್ನು? ಪರಿಸ್ಥಿತಿನ ಹೇಗ್ ನಿಭಾಯಿಸೋದು? ಹಾಗಿದ್ಮೇಲೆ ಬೇರೆ ದಾರಿನೇ ಇಲ್ಲ ಶಾಂತಿ. ಒಂದ್ ಸ್ವಲ್ಪ ದಿನ ಅರ್ಚನಾನ ಬೇರೆ ಎಲ್ಲಾದ್ರೂ ಕೂಡಾಕ್ಬೇಕು ಅಷ್ಟೇ. ಏನೋ ನೀನ್ ಮಾತಾಡ್ತಿರೋದು? ಮತ್ತೆ ಪಾಪ ಅವಳನ್ನ ಕೂಡ ಹಾಕದ? ಈಗೇನ್ ಮಾಡೋದಕ್ಕಾಗತ್ತೆ ಮತ್ತೆ? ನನಗೇನು ಈ ಪ್ಲಾನ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಶಾಂತಿ, ಒಂದ್ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಈಗ ಯಜಮಾನ್ರನ್ನ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಬರ್ತೀವಿ, ಓಕೆ ಸರಿನಾ? ಬಂದ್ ಕೂಡ್ಲೆ ಯಜಮಾನ್ರಿಗೆ ಏನಾಗಿತ್ತು ಸಮಸ್ಯೆ? ಹೋಗ್ಲಿ, ದೇವಸ್ಥಾನದ ವಿಚಾರ ನೆನಪಿದೆ ತಾನೆ? ಆ ವಿಷಯ ಇನ್ನೂ ಸಾಲ್ವ್ ಆಗ್ಬೇಕು. ಆಮೇಲೆ ಇನ್ನೊಂದ್ ಕಡೆ ಆ ಮಂತ್ರ ಮೇಡಮ್, ಇವಾಗ ಸುಶಾಂತ್ ಸರ್ ಬೇರೆ ಪಾಪ ಕೈ ಫ್ರಾಕ್ಚರ್ ಮಾಡ್ಕೊಂಡು ಕೂತಿದ್ದಾರೆ. ಇದೆಲ್ಲದರ ನಡುವೆ ಇವಾಗ ಅರ್ಚನಾ ಮ್ಯಾಟರ್ ಹೇಗೆ ಡೀಲ್ ಮಾಡ್ಬೇಕು ನೀನೇ ಹೇಳು. ಹಾ, ನಾನು ಏನ್ ಮಾಡ್ಲಿ? ನೀನೇ ಹೇಳು ಹೋಗ್ಲಿ. ಎಲ್ಲಾದ್ರೂ ಬಚ್ಚಿರೋಣ ಒಂದ್ 4 ದಿನ ಅಂದ್ರೆ ಬೇಡ ಅಂತ ಹೇಳ್ತಿದ್ಯಾ? ಅದಲ್ಲ ಕಣೋ, ನನಗೆ ಯಾವ್ದು ನ್ಯಾಯ ಅಂತ ಅನ್ನಿಸ್ತಿಲ್ಲ. ನಿನಗೆ ಅನ್ನಿಸ್ತಿಲ್ವಾ? ನೋಡು ಶಾಂತಿ, ನನಗಂತೂ ನಾನು ಮಾಡ್ತಾ ಇರೋದು ಕರೆಕ್ಟೇ ಅಂತ ಅನಿಸ್ತಾ ಇದೆ. ಯಾಕೆ ಹೇಳ? ಈಗ ಸದ್ಯಕ್ಕೆ ನನಗಿದು ಬಿಟ್ಟು ಬೇರೆ ಆಪ್ಷನ್ನೇ ಕಾಣಿಸ್ತಾ ಇಲ್ಲ. ಹೋಗ್ಲಿ, ನಿನ್ನ ಹತ್ರ ಏನಾದ್ರೂ ಐಡಿಯಾ ಇದ್ರೆ ಹೇಳು, ಹಾಗೆ ಮಾಡೋಣಂತೆ. ನೋಡು, ನನ್ನ ಪ್ರಕಾರ ನಾನು ಕರೆಕ್ಟಾಗೇ ಮಾಡ್ತಾ ಇದ್ದೀನಿ. ಇವಾಗಿರೋ ನಮ್ಮ ಸಂದರ್ಭಕ್ಕೆ ಅದೊಂದೇ ಪರಿಹಾರ.